ರೆಸಾರ್ಟ್ ಮೊರೆ ಹೋಗಿದ್ದಾರೆ. ನಾಡಿದ್ದು ಚುನಾವಣೆ ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟವಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಶ್ರೀರಾಮನ ಆರಾಧನೆ ಬಳಿಕ ಶ್ರೀಕೃಷ್ಣನ ಹುಡುಕ್ತಾ ಇದ್ದಾರೆ ಪ್ರಧಾನಿ ಮೋದಿ. ಅರಬ್ಬಿ ಸಮುದ್ರದಲ್ಲಿ ಮುಳುಗಿ ಹೋಗಿರುವಂತಹ ದ್ವಾರಕಾ ನಗರಕ್ಕೆ ಮೋದಿ ಹೋಗಿದ್ರು. ಸ್ಕೂಬಾ ಡೈವಿಂಗ್ ಮೂಲಕ ಹೋಗಿ ಶ್ರೀಕೃಷ್ಣನಿಗೆ ನಮಸ್ಕರಿಸಿದ್ರು. ಬಳಿಕ ದ್ವಾರಕಾ, ರಾಜ್ಕೋಟ್ನಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಟ್ಟರು. ಇಲ್ಲೂ ಕೂಡ ಮೋದಿ ವಾಗ್ದಾಳಿಗೆ ಕಾಂಗ್ರೆಸ್ ನೇರ ಟಾರ್ಗೆಟ್. ಇದು ಪ್ರಧಾನಿ ಮೋದಿ ಅರಬ್ಬಿ ಸಮುದ್ರಕ್ಕಿಳಿದು ಶ್ರೀಕೃಷ್ಣನಿಗೆ ನಮಿಸಿದ ದೃಶ್ಯ. जीवन भर मेरे साथ रहने वाले, मैंने गहरे समुद्र के भीतर जाकर प्राचीन द्वारिका जी के दर्शन किए. ಶ್ರೀಕೃಷ್ಣನ ಊರು ದ್ವಾರಕಾ ಈಗಲೂ ಅರಬ್ಬಿ ಸಮುದ್ರದ ತಳದಲ್ಲಿದೆ ಅನ್ನೋದು ನಂಬಿಕೆ. ಹಾಗಾಗಿನೇ ಮೋದಿ ಅರಬ್ಬಿ ಸಮುದ್ರಕ್ಕಿಳಿದ್ರು. ಸಮುದ್ರಕ್ಕೆ ಹೋಗುವಾಗಲೂ ಕೃಷ್ಣನಿಗೆ ಪ್ರಿಯವಾದ ನವಿಲು ಗರಿಗಳನ್ನೇ ಕೈಯಲ್ಲಿ ಹಿಡಿದು ಸಾಗಿದ್ರು. ಬಳಿಕ ಸ್ಕೂಬಾ ಡೈವಿಂಗ್ ಡ್ರೆಸ್, ಉಪಕರಣ ಹಾಕೊಂಡು ಸಮುದ್ರಕ್ಕೆ ಹಾರಿದ್ರು. ಕೃಷ್ಣನೂರು ದ್ವಾರಕವನ್ನ ಹುಡುಕಾಡಿದ್ರು. ಕಡೆಗೆ ದ್ವಾರಕೆಯಲ್ಲಿಳಿದು ಮೋದಿ ನಮಸ್ಕರಿಸಿದ್ರು. ತಾವು ತಂದಿದ್ದ ನವಿಲುಗರಿಗಳನ್ನ ಶ್ರೀಕೃಷ್ಣನಿಗೆ ಅರ್ಪಿಸಿದ್ರು. ಇದಾದ ಬಳಿಕ ದ್ವಾರಕಾಧೀಶ ದೇವಸ್ಥಾನಕ್ಕೂ ಮೋದಿ ಭೇಟಿ ಕೊಟ್ಟರು. ದ್ವಾರಕಾಧೀಶನ ಆಶೀರ್ವಾದವನ್ನ ಪಡೆದ್ರು. ಶಾರದಾ ಪೀಠದ ಶಂಕರಾಚಾರ್ಯರ ಮಠಕ್ಕೂ ಭೇಟಿ ನೀಡಿ ಸದಾನಂದ ಸರಸ್ವತಿ ಆಶೀರ್ವಾದವನ್ನ ಪಡೆದ್ರು. मैंने गहरे समुद्र के भीतर जाकर प्राचीन द्वारिका जी के दर्शन किए. पुरातत्व के जानकारों ने समंदर में समाई उस द्वारिका के बारे में काफी कुछ लिखा है. हमारे शास्त्रों में भी द्वारिका के बारे में कहा गया है, सुंदर द्वारों और ऊंचे भवनों वाली ये पुरी पृथ्वी पर शिखर जैसी होगी. कहते हैं भगवान विश्वकर्मा ने खुद इस द्वारिका नगरी का निर्माण किया था. द्वारका नगरी भारत में श्रेष्ठ नगर, उसका आयोजन, उसका विकास का एक उत्तम उदाहरण था. आज जब मैं गहरे समुद्र के भीतर द्वारिका जी के दर्शन कर रहा था तो मैं पुरातन वही भव्यता, वही दिव्यता मनोमन अनुभव कर रहा था. अनेक वर्षों की मेरी वो इच्छा आज पूरी हुई. ಇದಾದ ಬಳಿಕ ದ್ವಾರಕಾದಲ್ಲಿ ಸುಮಾರು 4,150 ಕೋಟಿ ಮೌಲ್ಯದ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಮೋದಿ ಚಾಲನೆ ನೀಡಿದ್ರು. ದೇಶದ ಅತಿ ಉದ್ದದ ಕೇಬಲ್ ತೂಗು ಸೇತುವೆ ಸುದರ್ಶನ ಸೇತುವನ್ನ ಉದ್ಘಾಟಿಸಿದ್ರು. ದ್ವಾರಕಾ ಐಲ್ಯಾಂಡ್ನಿಂದ ವೋಕಾ ಮೇನ್ ಲ್ಯಾಂಡ್ ವರೆಗಿನ 2.32 ಕಿಲೋಮೀಟರ್ ಉದ್ದದ ಸೇತುವೆ ಪರಿಶೀಲನೆ ನಡೆಸಿದ್ರು. ದ್ವಾರಕೆ ಬಳಿಕ ರಾಜ್ಕೋಟ್ಗೆ ಪ್ರಧಾನಿ ಮೋದಿ ಬಂದ್ರು. ರೋಡ್ ಶೋ ಮಾಡಿ ಅಭಿಮಾನಿಗಳನ್ನ ಹುರಿದುಂಬಿಸಿದ್ರು. ರಾಜ್ಕೋಟ್ ಸೇರಿ ದೇಶದ 5 ನಗರದಲ್ಲಿ ಏಮ್ಸ್ ಆಸ್ಪತ್ರೆಗಳನ್ನ ದೇಶಕ್ಕೆ ಸಮರ್ಪಿಸಿದ್ರು. एक समय था जब देश के सारे प्रमुख कार्यक्रम दिल्ली में ही होकर रह जाते थे. मैंने भारत सरकार को दिल्ली से बाहर निकालकर देश के कोने कोने तक पहुंचा दिया और आज राजकोट पहुंच गए. आज का ये कार्यक्रम भी इसी बात का गवाह है. आज इस एक कार्यक्रम से देश के अनेकों शहरों में विकास कार्यों का लोकार्पण का और शिलान्यास होना एक नई परंपरा को आगे बढ़ा रहा है. ದ್ವಾರಕದಂತೆಯೇ